ಹಲೋ ಸ್ಟೂಡೆಂಟ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ವಿಪ್ ಕುರಿತು ಚರ್ಚೆಯನ್ನು ಮಾಡಲಿದ್ದವ. ಸೊ ವಿಪ್ ಅಂತಂದರೆ ಕನ್ನಡದಲ್ಲಿ ಸಚೇತಕ ಅಂತ ಕರೆಯಲಾಗುತ್ತೆ, ಸಚೇತಕ. ಎಸ್, ಸೊ ಈ ಒಂದು ಟಾಪಿಕ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಕುರಿತು ನಾವು ಪಾಲಿಟಿಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ, ಸಚೇತಕ ಅಥವಾ ವಿಪ್ ಕುರಿತು ಚರ್ಚೆಯನ್ನು ಮಾಡ್ತೀವಿ. ಸೊ ಹೀಗಾಗಿ ಈ ಒಂದು ಸಚೇತಕ ಅಥವಾ ವಿಪ್ ಅಂತಂದರೆ ಅದರ ಅರ್ಥ ಗೊತ್ತಿರಬೇಕಾಗತ್ತಾ. ಹಾಗೆ ಇವುಗಳಲ್ಲಿ ಯಾವ ವಿಧಗಳು ಬರುತ್ತೆ ಅನ್ನುವಂಥದ್ದು, ಹಾಗೆ ಈ ಒಂದು ವಿಪ್ಪನ್ನು ಉಲ್ಲಂಘಿಸಿದರೆ ಅದರಿಂದ ಯಾವ ರೀತಿ ಪರಿಣಾಮ ಆಗತ್ತೆ ಅನ್ನುವಂಥದ್ದು, ಹಾಗೆ ಈ ವಿಪ್ಗಳು ನೀಡುವಂಥ ಆಜ್ಞೆಗಳನ್ನ ಪಾಲಿಸಬಹುದಾ ಅಥವಾ ಪಾಲಿಸೋದಕ್ಕೆ ಏನಾದರೂ ವಿನಾಯಿತಿಗಳಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವದ್ದಾಗಿರುತ್ತೆ. ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಎಸ್, ಸೊ ಮೊದಲನೇದಾಗಿ ಈ ಒಂದು ವಿಪ್ ಕುರಿತು ನಾವು ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಯಾಕೆ ಇದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಎನ್ನುವಂಥದ್ದನ್ನು. ಕಾಂಗ್ರೆಸ್ ವಿಪ್ ಲೋಕಸಭೆ ಅಂದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಏನು ಮಾಡಿದೆ, ವಿಪ್ಪನ್ನು ಜಾರಿಗೊಳಿಸಿದ. ತನ್ನ ಎಲ್ಲ ಲೋಕಸಭಾ ಎಂಪಿಗಳೇನಿದ್ದಾರೆ ಅಥವಾ ಸಂಸದರೇನಿದ್ದಾರೆ ಇವರಿಗೆ ವಿಪ್ಪನ್ನು ಜಾರಿಗೊಳಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಇಲ್ಲಿ ಪ್ರಮುಖ ಮತ್ತು ವಿವಾದಾತ್ಮಕ ಒಂದು ಮಸೂದೆಗಳು ಏನಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಹಾಜರಿರಲಿಕ್ಕೆ ಹಾಗೆ ಅದರ ವಿರುದ್ಧ ಮತದಾನವನ್ನು ಮಾಡಲಿಕ್ಕೆ, ಸೊ ಏನು ಮುಂದಿನ 3 ದಿನಗಳ ಕಾಲ ಅವರಿಗೆ ಕಡ್ಡಾಯವಾಗಿ ಹಾಜರಿರಲಿಕ್ಕೆ ಈ ವಿಪ್ಪನ್ನು ಜಾರಿಗೊಳಿಸಿರುವಂಥದ್ದು. ಸೊ ಇನ್ ಕೇಸ್ ಈ ಒಂದು ವಿಪ್ಪನ್ನು ಉಲ್ಲಂಘಿಸಿದರೆ ಅವರ ವಿರುದ್ಧ ಶಿಸ್ತು ಕ್ರಮದ ಸಾಧ್ಯತೆ ಕೂಡ ಇರುತ್ತೆ. ಹಾಗಿದ್ರೆ ಈ ವಿಪ್ ಜಾರಿಗೆ ಪ್ರಮುಖ ಕಾರಣಗಳೇನು ಅನ್ನುವಂಥದ್ದು ನೋಡೋಣ. ಎಸ್, ಸೊ ಇಲ್ಲಿ ಇತ್ತೀಚೆಗೆ PBG ರಾಮ್ಜಿ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅಂದರೆ ಈ ಹಿಂದೆ ಏನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಏನಿತ್ತು, ಈ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಅದು ಇವಾಗ PBG ರಾಮ್ಜಿ ಮಸೂದೆ ಆಗಿ ಪರಿವರ್ತನೆ ಆಗಿದೆ. ಸೊ ಇದನ್ನು ಈ ಒಂದು ಮಸೂದೆ ಜಾರಿ ಆಗದಂತೆ ನೋಡ್ಕೊಳ್ಬೇಕಾಗಿದೆ ಈ ಒಂದು ವಿಪಕ್ಷಗಳು. ಸೊ ಹೀಗಾಗಿ ಇದರ ವಿರುದ್ಧ ಮತ ಚಲಾವಣೆಯನ್ನು ಮಾಡಬೇಕು. ಸೊ ಹೀಗಾಗಿ ಇವರು ಕಡ್ಡಾಯವಾಗಿ ಹಾಜರಿರಬೇಕು ಅನ್ನುವಂಥ ಒಂದು ವಿಪ್ಪನ್ನು ಜಾರಿಗೊಳಿಸಿದ್ದಾರೆ. ಹಾಗೆ ಇನ್ನೊಂದು ಪ್ರಮುಖ ಮಸೂದ ನಾಗರಿಕ ಪರಮಾಣು ಶಕ್ತಿ ವಲಯಕ್ಕೆ ಸಂಬಂಧಿಸಿದಂಥ ಶಾಂತಿ ಮಸೂದ. ಈ ಒಂದು ಮಸೂದೆ ಕೂಡ ಇಲ್ಲಿ ಜಾರಿಗೊಳ್ಳಬಾರ್ದು ಅನ್ನುವಂಥ ಉದ್ದೇಶವನ್ನು. ಯಾಕೆ ಅಂತಂದ್ರೆ ಈ ಕಾನೂನುಗಳು ದೇಶದ ಆರ್ಥಿಕತೆ, ಉದ್ಯೋಗ ಮತ್ತು ಭದ್ರತೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ವಿಪಕ್ಷಗಳು ಏನು ಮಾಡಿದೆ ಅಂತಂದರೆ ವಿಪಕ್ಷಗಳು ಈ ಒಂದು ವಿಪ್ಪನ್ನು ಜಾರಿಗೊಳಿಸಿದ. ಸೊ ಇವುಗಳ ಒಟ್ಟಾರೆ ಉದ್ದೇಶ ಈ ಎರಡೂ ಮಸೂದೆಗಳು ಇವುಗಳು ಜಾರಿ ಆಗಬಾರ್ದು. ಹಾಗೆ ಈ ಒಂದು ಮತದಾನ ಸಂದರ್ಭದಲ್ಲಿ ಈ ಒಂದು ವಿಪಕ್ಷಗಳ ಸಂಸದರು ಏನಿರ್ತಾರೆ ಇದರ ವಿರುದ್ಧ ಮತ ಚಲಾವಣೆ ಆಗುವಂತೆ ನೋಡಿಕೊಳ್ಳುವಂಥದ್ದು ಈ ವಿಪ್ಗಳ ಜವಾಬ್ದಾರಿ ಆಗಿರುತ್ತೆ. ಎಸ್, ಸೊ ಇಲ್ಲಿ ಏನು ಈ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಏನಿದೆ, ಸೊ ಅದು ಇವಾಗ ಪ್ರಸ್ತುತ PBG ರಾಮ್ಜಿ ಅನ್ನುವಂಥ ಒಂದು ಹೆಸರಿನೊಂದಿಗೆ ಬದಲಾವಣೆ ಆಗಿದೆ. ಸೊ ಇದರ ಪೂರ್ಣ ಹೆಸರನ್ನು ನೋಡೋದಾದ್ರೆ ವಿಕಸಿತ್, PB ಮೀನ್ಸ್ ಸೊ ವಿಕಸಿತ್ ಭಾರತ್, ರಾಮ್ಜಿ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಅನ್ನುವಂಥದ್ದು. ಸೊ ಇದು ಇವಾಗ ಈ ರೀತಿ ಹೆಸರಿನ ಬದಲಾವಣೆ ಆಗಿದೆ. ಎಸ್, ಹಾಗಿದ್ರೆ ಈ ಒಂದು ಹಳೆಯ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಿಸುವಂಥ ಉದ್ದೇಶ ಏನಾಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಸೊ ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯಕ್ಕೆ ಹೊಸದಾದಂಥ ಒಂದು ಚೌಕಟ್ಟನ್ನು ನೀಡುತ್ತಾ. ಹಾಗಿದ್ರೆ ಈ ಒಂದು ಮಸೂದೆಯನ್ನು ಯಾರು ಮಂಡನೆ ಮಾಡಿದ್ದಾರೆ? ಇಲ್ಲಿ ಮಸೂದೆ ಮಂಡಿಸಿದವರು ಕೇಂದ್ರ ಸಚಿವರಾಗಿರುವಂಥ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಮಸೂದೆಯನ್ನು ಮಂಡನೆಯನ್ನು ಮಾಡಿದ್ದಾರೆ. ಎಸ್, ಸೊ ನಿಮಗೆ ಗೊತ್ತಿರಲಿ, ಸೊ ಇಲ್ಲಿ ಇವರು ಮಿನಿಸ್ಟರ್ ಆಗಿರುವಂಥ ಕಾರಣಕ್ಕಾಗಿ, ಎಸ್, ಸೊ ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಅಲ್ವಾ. ಸೊ ಇವರು ಮಿನಿಸ್ಟರ್ ಆಗಿರುವಂಥ ಕಾರಣಕ್ಕಾಗಿ ಇವರು ಮಂಡಿಸಿರುವಂಥ ಈ ಒಂದು ಮಸೂದೆ ಏನಂತ ಕರೆಸಿಕೊಳ್ಳುತ್ತೆ, ಪಬ್ಲಿಕ್ ಬಿಲ್ ಅಂತ ಗುರುತಿಸಿಕೊಳ್ಳುತ್ತೆ. ಪಬ್ಲಿಕ್ ಬಿಲ್ ಅಥವಾ ಸಾರ್ವಜನಿಕ ಮಸೂದ. ಸೊ ಈ ಹಿಂದೆ ಕೂಡ ನಾವು ಡಿಸ್ಕಸ್ನ ಮಾಡಿದ್ದೀವಿ. ಪ್ರೈವೇಟ್ ಮೆಂಬರ್ ಬಿಲ್ ಖಾಸಗಿ ಸದಸ್ಯರ ಮಸೂದೆ ಅಂತ ಹೇಳಿ. ಸೊ ರೈಟ್ ಟು ಡಿಸ್ಕನೆಕ್ಟ್ ಒಂದು ಬಿಲ್ ಏನಿತ್ತು ಅದನ್ನು ಸುಪ್ರಿಯಾ ಸುಳೆ ಅವರು ಏನು ಮಾಡಿದರು, ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಅದರ ನಡುವೆ ವ್ಯತ್ಯಾಸವನ್ನು ಕೂಡ ನಾವು ನೋಡಿದ್ದೀವಿ. ಸೊ ಇದರ ಒಂದು ವ್ಯತ್ಯಾಸವನ್ನು ನೀವು ಆ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಎಸ್, ಸೊ ನೆಕ್ಸ್ಟ್ ಬೇಗ ಈ ವಿರೋಧ ಪಕ್ಷಗಳಿಂದ ಯಾವ ರೀತಿ ಆತಂಕ ಇದೆ, ಯಾವ ರೀತಿ ಆತಂಕವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥ ನೋಡೋಣ.
ಸೊ ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟಂತೆ ಈ MG ನರೇಗಾ ಒಂದು ಸ್ಕೀಮ್ ಏನಿದೆ, ಸೊ ಇದನ್ನು ಬದಲಾಯಿಸಿ ಇವಾಗ ಹೊಸ ಒಂದು ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ. ಸೊ ಈ ಮಸೂದೆಗೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಒಂದು ಆತಂಕ ಏನು ಅನ್ನುವಂಥದ್ದು. ಸೊ ಇದು ಉದ್ಯೋಗ ಖಾತ್ರಿ ಹಕ್ಕನ್ನು ಏನು ಮಾಡುತ್ತೆ, ದುರ್ಬಲಗೊಳಿಸುವಂಥ ಭೀತಿ, ಹಾಗೆ ಕಾನೂನುಬದ್ಧ ಭದ್ರತೆ ಇಲ್ಲಿ ಕಡಿಮೆಯಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ವಿಪಕ್ಷಗಳ ಒಂದು ಆತಂಕಕ್ಕೆ ಕಾರಣ ಆಗಿದೆ. ಹಾಗೆ ಇನ್ನು ಶಾಂತಿ ಮಸೂದೆಗೆ ಸಂಬಂಧಪಟ್ಟಂತೆ, ಸೊ ಇಲ್ಲೇನಾಗಿದೆ ಅಂದರೆ ಇದು ನಾಗರಿಕ ಪರಮಾಣು ಶಕ್ತಿಗೆ ಸಂಬಂಧಪಟ್ಟಂಥ ಒಂದು ಮಸೂದೆ ಆಗಿದೆ. ಈ ಶಾಂತಿ ಮಸೂದೆ ಅನ್ನುವಂಥದ್ದು, ಈ ಮಸೂದೆಯ ಹೆಸರನ್ನು ನೋಡೋದಾದ್ರೆ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿ, ಸೊ ಇದನ್ನು ಸಂಕ್ಷಿಪ್ತವಾಗಿ ಶಾಂತಿ ಮಸೂದೆ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರುವವರು ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು. ಸೊ ಇದನ್ನು ಕೂಡ ಒಬ್ಬರ ಮಿನಿಸ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಪಬ್ಲಿಕ್ ಮೆಂಬರ್ ಬಿಲ್ ಆಗುತ್ತೆ, ಪಬ್ಲಿಕ್ ಬಿಲ್. ಇದರ ಉದ್ದೇಶ, ಈ ಒಂದು ಕಾಯ್ದೆಯ ಉದ್ದೇಶ ಅಥವಾ ಈ ಒಂದು ಮಸೂದೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಸೊ ಈ ಒಂದು ಮಸೂದೆಯ ಅಡಿಯಲ್ಲಿ ಈ ಒಂದು ನಾಗರಿಕ ಪರಮಾಣು ವಲಯ ಏನಿದೆ, ಈ ಒಂದು ವಲಯಕ್ಕೆ ಖಾಸಗಿ ಸಹಭಾಗಿತ್ವಕ್ಕೆ ಏನು ಮಾಡಲಾಗತ್ತೆ, ಅವಕಾಶವನ್ನು ತೆರೆಯಲಾಗತ್ತೆ. ಹಾಗೆ ಈ ಹಿಂದೆ ಇರುವಂತಹ ಹಳೆಯ ಕಾನೂನುಗಳು, ಈ ಒಂದು ವಲಯಕ್ಕೆ ಸಂಬಂಧಪಟ್ಟಂಥ ಹಳೆಯ ಕಾನೂನುಗಳನ್ನು ಏನು ಮಾಡಲಾಗುತ್ತೆ, ಸಮಗ್ರ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಹಾಗೆ ಈ ಒಂದು ಮಸೂದೆ ಜಾರಿ ಬರುವ ಮೂಲಕ ಏನಾಗುತ್ತೆ ಅಂತಂದರೆ ಈ ಹಿಂದೆ ಅಸ್ತಿತ್ವದಲ್ಲಿರುವಂಥ ಕಾಯ್ದೆಗಳೇನಾಗುತ್ತೆ, ರದ್ದಾಗತ್ತೆ. ಸೊ ಅದುವೇ ಇಲ್ಲಿ ಪರಮಾಣು ಶಕ್ತಿ ಕಾಯ್ದೆ 1962, ಹಾಗೆ ಪರಮಾಣು ಹಾನಿಯ ನಾಗರಿಕ ಹೊಣೆಗಾರಿಕೆ ಕಾಯ್ದೆ 2010. ಇವುಗಳೇನಾಗುತ್ತೆ, ಈ ಕಾಯ್ದೆ ಈ ಒಂದು ಮಸೂದೆ ಮೂಲಕ ಇದು ಜಾರಿಗೆ ಅನುಷ್ಠಾನಕ್ಕೆ ಬಂದರೆ, ಅಂದರೆ ಈ ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಂಡ್ರೆ ಏನಾಗುತ್ತೆ, ಈ ಎರಡೂ ಕಾಯ್ದೆಗಳೇನಾಗುತ್ತೆ, ರದ್ದಾಗತ್ತೆ. ಸೊ ಇಲ್ಲಿ ಈ ಒಂದು ಮಸೂದೆಯಿಂದ ಇಲ್ಲಿ ಖಾಸಗಿ ವಲಯಕ್ಕೆ ಏನು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಖಾಸಗಿ ವಲಯದಿಂದ ಭಾಗವಹಿಸುವಿಕೆಯಿಂದ ಈ ಕ್ಷೇತ್ರದ ಮೇಲೆ ಅಥವಾ ಈ ಒಂದು ವಲಯದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತಂದರೆ ಹೂಡಿಕೆ ಹೆಚ್ಚಳ ಆಗುತ್ತೆ ಈ ಒಂದು ವಲಯದಲ್ಲಿ, ಹಾಗೆ ತಂತ್ರಜ್ಞಾನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಹಾಗೆ ಈ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಶಾಂತಿ ಮಸೂದೆಗೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಅಥವಾ ವಿರೋಧ ಪಕ್ಷಗಳ ಆತಂಕ ಏನು ಅನ್ನುವಂಥದ್ದು. ಸೊ ಇದು ಸುರಕ್ಷತಾ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅಂದರೆ ಈ ಪರಮಾಣು ಒಂದು ಸೋರಿಕೆ ಅನ್ನುವಂಥದ್ದು ಎಷ್ಟು ಅಪಾಯಕಾರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಇಂತಹ ಕ್ಷೇತ್ರದಲ್ಲಿಯೂ ಒಂದು ಖಾಸಗಿ ಭಾಗಿತ್ವಕ್ಕೆ ಅವಕಾಶ ಕೊಡುವುದು ಸರಿಯಲ್ಲ ಅನ್ನುವಂಥದ್ದು. ಹಾಗೆ ಹೊಣೆಗಾರಿಕೆ, ಅದರಿಂದ ಏನಾದರೂ ಅನಾಹುತವಾದರೆ ಸೊ ಅದನ್ನು ಇಲ್ಲಿ ಅವುಗಳು ವಹಿಸ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇವುಗಳಲ್ಲಿ ವಿದೇಶಿ ಕಂಪನಿಗಳ ಪಾತ್ರ ಇರುವಂಥ ಕಾರಣಕ್ಕಾಗಿ ಈ ಮಸೂದೆಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ವಿಪಕ್ಷಗಳು ಇಲ್ಲಿ ಖಂಡಿಸ್ತಾ ಇದೆ. ಸೊ ಹೀಗಾಗಿ ಈ ಮಸೂದೆಗಳು ಲೋಕಸಭೆಯಲ್ಲಿ ಮಂಡನೆಯಾಗದೇ ಇರುವಂತೆ ನೋಡಿಕೊಳ್ಳುವಂಥದ್ದು ಏನಾಗಿದೆ ಅಂತಾರೆ ಇಲ್ಲಿ ಈ ಒಂದು ವಿಪ್ಗಳ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಇವುಗಳೇನು ಮಾಡುತ್ತೆ, ತಮ್ಮ ಸಂಸದರಿಗೆ ಈ ಮಸೂದೆಗಳ ವಿರುದ್ಧ ಏನು ಮಾಡಬೇಕು, ಇವಾಗ ಅವರು ಮತ ಚಲಾವಣೆಯನ್ನು ಮಾಡಬೇಕು. ಸೊ ಈ ಕಾರಣಕ್ಕಾಗಿ ಅವರಿಗೆ ಕಡ್ಡಾಯವಾಗಿ ಹಾಜರಿರಲಿಕ್ಕೆ ಏನು ಮಾಡಿದೆ, ವಿಪ್ಪನ್ನು ಜಾರಿಗೊಳಿಸಿದ. ಸೊ ನಾವು ಇವಾಗ ಈ ವಿಪ್ಗಳ ಕುರಿತು ಒಂದಿಷ್ಟು ಬೇಸಿಕ್ಸ್ ಇನ್ಫೋವನ್ನು ತಿಳ್ಕೊಳ್ಳೋಣ. ಸೊ ವೆರಿ ಇಂಪಾರ್ಟೆಂಟ್, ನಾವು ಇವಾಗ ಏನು ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ವಿಪ್ ಸಚೇತಕ. ಸೊ ನಾ ಈ ಒಂದು ನೋಟ್ಸನ್ನು ಲಕ್ಷ್ಮೀಕಾಂತ್ ಪುಸ್ತಕ ಏನಿದೆ, ಸೊ ಈ ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿರುವಂಥ ಪಾಯಿಂಟ್ಸ್ಗಳನ್ನ ಕನ್ನಡದಲ್ಲಿ ಮೈಂಡ್ ಮ್ಯಾಪ್ ರೀತಿಯಲ್ಲಿ ಸಿದ್ಧಪಡಿಸಿದ್ದೀವಿ. ಸೊ ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ವಿಪ್ ಅಥವಾ ಸಚೇತಕ ಈ ಹುದ್ದೆ ಏನಿದೆ ಇದನ್ನು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗೆ ಇದು ಸದನದ ನಿಯಮಗಳಲ್ಲಿಯೂ ಕೂಡ ಇಲ್ಲ, ಹಾಗೆ ಸಂಸದೀಯ ಶಾಸನದಲ್ಲಿಯೂ ಕೂಡ ಇಲ್ಲ. ಹಾಗಾದರೆ ಎಲ್ಲಿದೆ ಇದು ಸಂಸದೀಯ ಸರ್ಕಾರದ ನಡಾವಳಿಗಳನ್ನ ಆಧರಿಸಿದ, ನೆನಪಿರಲಿ. ಹಾಗಿದ್ರೆ ಇವರನ್ನು ಯಾರು ನೇಮಕ ಮಾಡ್ತಾರೆ, ಇವರನ್ನು ರಾಜಕೀಯ ಪಕ್ಷ ನೇಮಕ ಮಾಡುತ್ತೆ. ಹಾಗೆ ಇವರು ನೀಡಿರುವಂಥ, ಅಂದರೆ ಈ ವಿಪ್ಗಳು ನೀಡಿರುವಂತಹ ನಿರ್ದೇಶನಗಳನ್ನು ಅಥವಾ ಆಜ್ಞೆಗಳನ್ನ ಏನು ಮಾಡಬೇಕಾಗತ್ತೆ ಅಂದರೆ ಆ ಪಕ್ಷದ ಸದಸ್ಯರು ಏನು ಮಾಡಬೇಕಾಗತ್ತೆ, ಪಾಲಿಸಬೇಕಾಗತ್ತೆ. ಇವಾಗ ಇಲ್ಲಿ ಹೊರಡಿಸಿರುವಂಥದ್ದು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತಂದರೆ ವಿಪ್ ಹೊರಡಿಸಿದ. ಸೊ ಹೀಗಾಗಿ ಈ ವಿಪ್ಪನ್ನು ಈ ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲೂ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಈ ರೀತಿಯ ಒಂದು ಆಜ್ಞೆಯನ್ನು, ಸೊ ಇಲ್ಲಿ ವಿಪ್ ಅಂದರೆ ಸಚೇತಕ, ಇವರು ನೀಡಿರುವಂಥ ಆಜ್ಞೆಯನ್ನು ಸಚೇತಕಾಜ್ಞೆ ಅಂತ ಹೇಳಿ ಕರೆಯಲಾಗುತ್ತೆ. ಇಂತಹ ಒಂದು ಆಜ್ಞೆಗಳನ್ನ ಪಾಲಿಸಿದ್ರೆ ಏನಾಗುತ್ತೆ, ಸೊ ಇಂತಹ ಅಂದರೆ ಇದು ಪರಿಣಾಮ, ಇದು ಪಾಲಿಸಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಪರಿಣಾಮ. ಅವರನ್ನು ಏನು ಮಾಡಲಾಗುತ್ತೆ, ಪಕ್ಷಾಂತರ ಕಾನೂನು ಅಡಿಯಲ್ಲಿ ಅವರನ್ನು ವಜಾಗೊಳಿಸಲಾಗುತ್ತೆ, ಅಂದರೆ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಸೊ ಈ ಒಂದು ಅಧಿಕಾರದ ಮೂಲ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಇವರನ್ನು, ಅಂದರೆ ಈ ಒಂದು ವಿಪ್ಪನ್ನು ಉಲ್ಲಂಘಿಸಿದರೆ ಅವರನ್ನು ವಜಾಗೊಳಿಸುವಂಥ ಈ ಒಂದು ನಿಯಮವನ್ನು ಎಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಸಂವಿಧಾನದ ಶೆಡ್ಯೂಲ್ 10 ಏನಿದೆ, ಅಂದರೆ ಸಂವಿಧಾನದ
ಪರಿಚ್ಛೇದ 10ರ ಅಡಿಯಲ್ಲಿ ಆಯಾ ಪಕ್ಷಗಳ ನಾಯಕರು ತಮ್ಮ ಶಾಸಕರಿಗೆ ಏನು ಮಾಡ್ತಾರೆ, ಶಾಸನ ಸಭೆ ಕಲಾಪದಲ್ಲಿ ಭಾಗವಹಿಸುವಂತೆ ವಿಪ್ ನೀಡುವಂಥ ಅಧಿಕಾರ ಇದೆ. ಇಲ್ಲಿಂದ ಈ ಒಂದು ಪ್ರವಿಜನಿಂದ ಏನು ಮಾಡ್ಕೋತಾರೆ, ಇವರು ಅಧಿಕಾರದ ಮೂಲವನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಸಚೇತಕರ ಜವಾಬ್ದಾರಿ ಏನು? ತನ್ನ ಪಕ್ಷದ ಸದಸ್ಯರ ವರ್ತನೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಅಂದರೆ ಅವರ ನೀತಿ ನಡಾವಳಿಗಳು ಯಾವುದೇ ರೀತಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಬಾರ್ದು, ಅಥವಾ ಅದರ ನಿರ್ಧಾರಗಳಿಗೆ ಸೋಲು ಉಂಟಾಗದಂತೆ ನೋಡಿಕೊಳ್ಳುವಂಥದ್ದು, ಅಥವಾ ಅದರ ನಿರ್ಧಾರಗಳು ಏನು ಇಲ್ಲಿ ಅವುಗಳಿಗೆ ಗೆಲುವಾಗುವಂಥ ಒಂದು ಸಂದರ್ಭವನ್ನು ಇಲ್ಲಿ ಮಾಡುವಂಥದ್ದು. ಹಾಗೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳುವುದು. ಅಂದರೆ ಇವಾಗ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂಥ, ಅಂದರೆ ಇವಾಗ ಅದು ಆಡಳಿತ ಪಕ್ಷ ಆದ್ರೆ ವಿರೋಧ ಪಕ್ಷ ಆಗಿದ್ರೆ, ಸೊ ಇಲ್ಲಿ ಆಡಳಿತ ಪಕ್ಷ ಆಗಿದ್ರೆ ತನ್ನ ಮಸೂದೆಯಲ್ಲಿ ಜಾರಿಗೊಳಿಸಬೇಕಿದ್ರೆ ಅದಕ್ಕೆ ಬೆಂಬಲ ಬೇಕಾಗತ್ತಾ, ಅಥವಾ ವಿರೋಧ ಪಕ್ಷ ಆಗಿದ್ರೆ ಆಡಳಿತದ ಪಕ್ಷದ ಮಸೂದೆಗಳನ್ನು ವಿರೋಧಿಸಬೇಕಾಗಿದ್ರ, ಅಥವಾ ಅದು ಅಂಗೀಕಾರಗೊಳ್ಳದಂತೆ ತಡೆ ಹಿಡಿಯಬೇಕಾಗಿದ್ರ, ಅಂತಹ ಒಂದು ಸಂದರ್ಭದಲ್ಲಿ ಅವರು ಭಾಗವಹಿಸುವಂತೆ ನೋಡಿಕೊಳ್ಳುವಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಹಾಗೆ ನಿರ್ದಿಷ್ಟ ವಿಷಯದ ಪರವಾಗಿ ಅಥವಾ ವಿರುದ್ಧವಾಗಿ ತನ್ನ ಪಕ್ಷದ ಸದಸ್ಯರ ಬೆಂಬಲ ಗಳಿಸುವುದು. ಸೊ ಇವಾಗ ಏನಾಗಿದೆ ನೋಡಿ, ಈ ಎರಡು ಮಸೂದೆಗಳನ್ನು ಏನು ಇವಾಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವಾಗ ಈ ಸದಸ್ಯರನ್ನು ಬೆಂಬಲ ಗಳಿಸುವುದಂಥ ಉದ್ದೇಶ ಆಗಿದೆ. ಸೊ ವಿರುದ್ಧವಾಗಿ ಇವಾಗ ಸದಸ್ಯರ ಬೆಂಬಲ ಗಳಿಸುವಂಥದ್ದು. ಹಾಗೆ ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನಕ್ಕೆ ಕಡ್ಡಾಯವಾಗಿ ಹಾಜರಿರಲು. ಬಹುಮತ ಸಾಬೀತುಪಡಿಸಲು ಅಂತಂದರೆ ಇವಾಗ ಸರ್ಕಾರದ ವಿರುದ್ಧ ಏನಾದರೂ ಅವಿಶ್ವಾಸ ಅಥವಾ ಇಲ್ಲಿ ವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕಾಗಿರುತ್ತೆ. ವಿಶ್ವಾಸ ನಿರ್ಣಯ ಅಂದರೆ ತಮ್ಮ ಪಕ್ಷಕ್ಕೆ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ಅಥವಾ ಸರ್ಕಾರದವನ್ನು ಮುಂದುವರಿಸಲಿಕ್ಕೆ ಅವರಿಗೆ ಸಾಕಷ್ಟು ಸದಸ್ಯರ ಬೆಂಬಲ ಇದೆ ಅನ್ನೋಂಥದ್ದನ್ನು ಇಲ್ಲಿ ಖಾತ್ರಿಪಡಿಸಿಕೊಳ್ಳಲು ಏನು ಮಾಡಬೇಕಾಗತ್ತೆ, ಇಲ್ಲಿ ಕಡ್ಡಾಯವಾಗಿ ಅವರು ಹಾಜರಿರಬೇಕಾಗಿರುತ್ತೆ. ಹಾಗೆ ಇನ್ನು ಈ ಪಕ್ಷದ ಬಿ ಫಾರ್ಮ್ ಪಡೆದು ಪಕ್ಷದ ಚಿಹ್ನೆ ಅಡಿ ಶಾಸಕ ಅಥವಾ ಸಂಸದರಾಗಿ ಆಯ್ಕೆಯಾದವರನ್ನು ಇದನ್ನು ಪಾಲಿಸಬೇಕು. ಹಾಗೆ ಇದನ್ನು ಯಾರಿಗೆ ಈ ರೀತಿಯ ಒಂದು ವಿಪ್ ಆಜ್ಞೆಗಳನ್ನು ಪಾಲಿಸಬೇಕಾಗತ್ತೆ ಅನ್ನುವಂಥದ್ದು. ಸೊ ಯಾರು ಇವಾಗ ಪಕ್ಷದಿಂದ ಬಿ ಫಾರ್ಮ್ ಪಡೆದು ಆಯ್ಕೆ ಬಂದಿರ್ತಾರೆ ಅಥವಾ ಪಕ್ಷದ ಚಿಹ್ನೆ ಅಡಿಯಡಿ ಇಲ್ಲಿ ಶಾಸಕರಾಗಿ ಅಥವಾ ಸಂಸದರಾಗಿ ಆಯ್ಕೆಯಾಗಿರ್ತಾರೆ, ಅವರಿಗೆ ಇದು ಅನ್ವಯ ಆಗತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಯಾವಾಗ ಪ್ರಯೋಗಿಸಬಹುದು ಅನ್ನುವಂಥದ್ದು, ಯಾವಾಗ ವಿಪ್ಪನ್ನು ಹೊರಡಿಸಲಾಗತ್ತೆ ಅಂತಂದರೆ ಯಾವ ಸದಸ್ಯರು ಶಾಸಕರ ಮೇಲೆ ವಿಶ್ವಾಸ ಇಲ್ಲದಿದ್ದಾಗ. ಸೊ ಇವಾಗ ಒಂದು ಪಾರ್ಟಿ ಇರುತ್ತೆ, ಆ ಪಾರ್ಟಿಯ ಸದಸ್ಯರಲ್ಲಿ ನಿಮಗೆ ಕೆಲವೊಂದಿಷ್ಟು ಸದಸ್ಯರ ಮೇಲೆ ಏನಿರುತ್ತೆ, ಅನುಮಾನಗಳಿರುತ್ತೆ. ಸೊ ಅಂದರೆ ಅವರು ವಿಪಕ್ಷ ಅಥವಾ ಆಡಳಿತ ಪಕ್ಷ ಅಥವಾ ವಿಪಕ್ಷಗಳೊಂದಿಗೆ ಕೈ ಜೇರಿಸಿ ಏನು ಮಾಡ್ಬೋದು ಅಂತಂದರೆ ಅವರ ಪರವಾಗಿ ನಡೆದುಕೊಳ್ಳಬಹುದು ಅನ್ನುವಂಥ ಒಂದು ಅವರ ಮೇಲೆ ಅನುಮಾನ ಇರುತ್ತೆ, ಅವರ ಮೇಲೆ ವಿಶ್ವಾಸ ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಇದನ್ನು ಹೊರಡಿಸಲಾಗತ್ತೆ. ಹಾಗೆ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರೆ ಅಂತ ಕಂಡು ಬಂದಾಗ, ಸೊ ಅವರ ನಡಾವಳಿಗಳಲ್ಲಿ ಅಣಿಚಿರುತ್ತೆ ನಿಮಗೆ, ಅವರು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರನ್ನು ಈ ಒಂದು ವಿಧಾನದ ಮೂಲಕ ಕಡ್ಡಾಯವಾಗಿ ಇಲ್ಲಿ ಹಾಜರಿರಬೇಕು ಅಂತ ಹೇಳಿ ಮಾಡುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ವಿಪ್ಪನ್ನು ಹೊರಡಿಸಲಾಗತ್ತೆ. ಸೊ ಇಲ್ಲಿ ವಿಪ್ ಉಲ್ಲಂಘನೆಯ ಪರಿಣಾಮ, ಉಲ್ಲಂಘಿಸಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ಅವರ ಸದಸ್ಯತ್ವ ರದ್ದಾಗತ್ತೆ. ಹಾಗೆ ಈ ಮೂಲಕ ಅವರು 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ವಿಪ್ನಲ್ಲಿ 3 ರೀತಿಯ ವಿಧಗಳು ಬರುತ್ತೆ. 1 ಲೈನ್ ವಿಪ್, 2 ಲೈನ್ ವಿಪ್, ಹಾಗೆ 3 ಲೈನ್ ವಿಪ್ ಅಂತ ಹೇಳಿ. 1 ಲೈನ್ ವಿಪ್ ಅಂತಂದರೆ ಇಲ್ಲಿ ಇದನ್ನು ಯಾವಾಗ ಹೊರಡಿಸಲಾಗುತ್ತೆ, ವಿಶ್ವಾಸ ಮತ ಸಂದರ್ಭದಲ್ಲಿ, ಅಂದರೆ ಕಾನ್ಫಿಡೆನ್ಸ್ ಮೋಷನ್ ಏನಿರುತ್ತೆ, ಕಾನ್ಫಿಡೆನ್ಸ್ ಮೋಷನ್ ಈ ಒಂದು ಸಂದರ್ಭದಲ್ಲಿ ಇದನ್ನು ಹೊರಡಿಸಲಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರ ಹಾಗೂ ಪಕ್ಷದ ಆದೇಶ ಪಾಲನೆಗೆ ನೀಡುವಂಥ ವಿಪ್ ಆಗಿದೆ. ಹಾಗೆ 2 ಲೈನ್ ವಿಪ್ ಅಂತಂದರೆ ಬಜೆಟ್ ಅಥವಾ ಪ್ರಮುಖ ವಿಧೇಯಕ ಮಂಡನೆ ಮತ್ತು ಅನುಮೋದನೆ ಸಮಯದಲ್ಲಿ ಇದನ್ನು ಹೊರಡಿಸಲಾಗತ್ತೆ. ಹಾಗೆ 3 ಲೈನ್ ವಿಪ್ ಅಂತಂದರೆ ಅಧಿವೇಶನದಲ್ಲಿ ಹಾಜರಾತಿ, ವಿತ್ತೀಯ ಕಾರ್ಯಕಲಾಪದಲ್ಲಿ ಪಾಲ್ಗೊಳ್ಳುವಿಕೆ, ಬಜೆಟ್ ಅನುಮೋದನೆ ಸಂದರ್ಭದಲ್ಲಿ ಸರ್ಕಾರದ ಪರ ಮತ ಚಲಾಯಿಸುವಿಕೆಗೆ ನೀಡುವಂಥ ವಿಪ್ ಇದಾಗಿದೆ. ಹಾಗೆ ಇನ್ನು ಕಾಯ್ದೆಯ ಪ್ರಕಾರ ಏನು ಅಂತಂದರೆ ಯಾವುದೇ ಶಾಸಕ ಸಂಸದ ತನ್ನ ಪಕ್ಷದ ವಿಪ್ ಉಲ್ಲಂಘಿಸಿ ಮತ ಚಲಾಯಿಸಿದ ಬಳಿಕವಷ್ಟೇ ಏನು ಮಾಡ್ಬೋದು ಅಂದರೆ ಸ್ಪೀಕರ್ ಅವರು ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು. ಎಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಾರೆ, 1 ಲೈನ್ ವಿಪ್. ಸೊ ಇಲ್ಲಿ ಜನಪ್ರತಿನಿಧಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಿರುವುದಿಲ್ಲ. ಸೊ ಇಲ್ಲಿ 3 ರೀತಿ ಏನು ವಿಪ್ಗಳು ಬರುತ್ತೆ. ಸೊ ಇವುಗಳಲ್ಲಿ ಯಾವುದು ಕಡ್ಡಾಯ ಅಥವಾ ಯಾವುದು ಕಡ್ಡಾಯ ಅಲ್ಲ ಅಂತ ನೋಡೋಣ. ಸೊ ಇಲ್ಲಿ 1 ಲೈನ್ ವಿಪ್ ಇದ್ದರೆ ಇವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಕಡ್ಡಾಯ ಇರೋದಿಲ್ಲ. ಇನ್ನು 2 ಲೈನ್ ವಿಪ್ ಆದರೆ ಮತದಾನ ಮಾಡಲು ಪಕ್ಷವು ಏನು ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಕಡ್ಡಾಯ ಮಾಡಿರುತ್ತೆ, ಸ್ವಲ್ಪ ಮಟ್ಟಿಗೆ ಕಡ್ಡಾಯ ಇರುತ್ತೆ. ಸರಿಯಾದ ಕಾರಣ ಕೊಟ್ಟು ಏನು ಮಾಡ್ಬೋದು ಅಂದರೆ ಮತದಾನದಿಂದ ದೂರ ಉಳಿಯುವಂಥ ಸ್ವಾತಂತ್ರ್ಯವನ್ನು ಕೂಡ ಇಲ್ಲಿ ಕೊಟ್ಟಿರಲಾಗಿರುತ್ತೆ. ಹಾಗೆ 3 ಲೈನ್ ವಿಪ್ ಆದರೆ ಸೊ ಇಲ್ಲಿ ಮತದಾನ ಮಾಡಿಲ್ಲವೆಂದರೆ ಪಕ್ಷದಿಂದಲೇ ಅಮಾನತಾಗುವಂಥ ಸಾಧ್ಯತೆ ಇರುತ್ತೆ.
ಸೊ ಹೀಗಾಗಿ ಏನು ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಪಕ್ಷವು ಕೊಡುವಂಥ ಈ ವಿಪ್ಗಳು ಕೂಡ 3 ಲೈನ್ ವಿಪ್ ಆಗಿರುತ್ತೆ. ಸೊ ಇವುಗಳನ್ನ ಉಲ್ಲಂಘಿಸಲಿಕ್ಕೆ ಬರೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ಉಲ್ಲಂಘನೆ ಮಾಡಿದರೆ ಅವರನ್ನು ಪಕ್ಷದಿಂದ ಅಮಾನತನ ಮಾಡಲಾಗತ್ತೆ. ಸೊ ಏನಿವಾಗ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಾರೆ, ಇವರನ್ನು ಲೋಕಸಭೆಯಲ್ಲಿ ಯಾವ ರೀತಿ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರು ಏನು ಮಾಡ್ತಾರೆ, ಆಡಳಿತದ ಪಕ್ಷದ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸ್ತಾರೆ ಲೋಕಸಭೆಯಲ್ಲಿ. ಹಾಗೆ ರಾಜ್ಯಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಸೊ ಇಲ್ಲಿ ವಿನಾಯಿತಿಗಳು ಕೂಡ ಇದೆ. ವಿಪ್ ಅಂದರೆ ಅನುಸರಣೆಗೆ ವಿನಾಯಿತಿಗಳು ಅಂದರೆ ವಿಪ್ ನೀಡಿರುವಂಥ ಆಜ್ಞೆಗಳನ್ನ ಪಾಲಿಸದೇ ಇರಬಹುದು ಕೂಡ. ಅಂದ್ರೆ ತಮ್ಮ ಆತ್ಮಸಾಕ್ಷಿಯ ಮತಗಳು ಅಂದರೆ ಪಕ್ಷದ ಅನುಮತಿಯೊಂದಿಗೆ ಸಂಸದರು ಏನು ಮಾಡ್ಬೋದು, ನೈತಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಮತ ಚಲಾಯಿಸಬಹುದು. ಅಂದರೆ ಕೆಲವೊಂದಿಷ್ಟು ವಿಷಯಗಳು ಎಲ್ಲರಿಗೂ ಕೂಡ ಸರಿ ಅನಿಸುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವುಗಳು ಕೆಲವೊಬ್ಬರಿಗೆ ಏನಾಗುತ್ತೆ, ನೈತಿಕ ದೃಷ್ಟಿಯಿಂದ ಅದು ಸರಿ ಅನಿಸದೇ ಇರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಪಕ್ಷದ ಅನುಮತಿಯೊಂದಿಗೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಮುಕ್ತವಾಗಿ ತಮಗೆ ಹೇಗೆ ಬೇಕೋ ಹಾಗೆ ಏನು ಮಾಡ್ಬೋದು, ಮತವನ್ನು ಚಲಾಯಿಸಬಹುದು. ಹಾಗೆ ಇನ್ನು ಪೂರ್ವಾನುಮೋದನೆ ಅಂದರೆ ಪಕ್ಷದ ನಾಯಕತ್ವವು ಸ್ಪಷ್ಟವಾಗಿ ಅನುಮತಿಸಿದರೆ ಸದಸ್ಯರು ವಿಪ್ಪನ್ನು ಧಿಕ್ಕರಿಸಬಹುದು. ಮೊದಲೇ ನೀವು ಅನುಮತಿನ ತೆಗೆದುಕೊಂಡು, ಸೊ ಇವಾಗ 3 ಲೈನ್ ಈ ರೀತಿಯ ಒಂದು ವಿಪ್ಗಳಿದ್ದಾಗ ಮೊದಲೇ ನೀವು ಅನುಮತಿನ ತೆಗೆದುಕೊಂಡು ಅದರಿಂದ ಹಿಂದೆ ಕೂಡ ಉಳಿಯಬಹುದು. ಈ ರೀತಿ ಇದಕ್ಕೆ ವಿನಾಯಿತಿಗಳು ಕೂಡ ಇದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.